ವಿಜಯಪುರದಲ್ಲಿ ಹನುಮ ಜಯಂತಿಗೂ ತಟ್ಟಿದ ವಾರ್ ಬಿಸಿ. ಪ್ರಸಾದ ತಯಾರಿಸುವುದಕ್ಕೆ ಗ್ಯಾಸ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಮೊರೆ ಹೋದ ಮಧುಲಾ ಮಾರುತಿ ದೇವಸ್ಥಾನ ಕಮಿಟಿ. ಇವತ್ತು ಹನುಮ ಜಯಂತಿ, ಹಾಗಾಗಿ ಪ್ರತಿ ವರ್ಷವೂ ಕೂಡ ಪ್ರಸಾದ ವಿತರಣೆಯನ್ನ ಮಾಡಲಾಗುತ್ತೆ. ಹನುಮ ಜಯಂತಿ ದಿನ ಎಲ್ಲ ಕಡೆಯೂ ಕೂಡ ಈ ಪ್ರಸಾದ ವಿತರಣೆ ಕಾರ್ಯಕ್ರಮ ಇದ್ದೇ ಇರುತ್ತೆ. ಒಂಥರ ಜಾತ್ರೆ ಥರನೇ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಭಾಳ ಅದ್ಭುತವಾಗಿ ಕಾರ್ಯಕ್ರಮಗಳಿರ್ತಾವೆ. ಇವತ್ತು ಈ ಬಾರಿ ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿ ಮಾಡಿದ್ದಾರೆ. ಅನ್ನ, ಸಾಂಬಾರ್, ಕೇಸರಿ ಬಾತ್ ತಯಾರು ಮಾಡಿದ್ದಾರೆ ಅಡುಗೆ ಸಿಬ್ಬಂದಿ. ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿಸಿ ಭಕ್ತರಿಗೆ ಹಂಚುತ್ತಾ ಇದ್ದಾರೆ. ಅಂದರೆ ಸಹಜವಾಗಿ ಬಾಗಲಕೋಟೆ, ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೌದೆ ಒಲೆ ಕಾಮನ್, ಅಲ್ಲೆಲ್ಲ ಅಡುಗೆ ಮಾಡ್ತಾರೆ. ಬೆಂಗಳೂರಿನಂಥ ಮಹಾನಗರಗಳಲ್ಲೇ ಸಮಸ್ಯೆ. ಇದೆಲ್ಲ ಕಾಮನ್. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದ್ಯಾವುದು ದೊಡ್ಡ ಜಾತ್ರೆ, ಈ ಮದುವೆ ಅಂಥ ಸಂದರ್ಭಗಳಲ್ಲಿ ಮನೆ ಮುಂದೆ ಯಾರಾದರೂ ಮದುವೆ ಮಾಡ್ಕೋಬೇಕಾದ್ರೆ ಅಲ್ಲೆಲ್ಲ ಅಂದರೆ ಒಂದು ಆಹಾರ ಪದ್ಧತಿ ಯಾವ ರೀತಿಯಾಗಿರುತ್ತಂದರೆ ಅಡುಗೆ ತಯಾರಿಸೋದು ಇದೇ ರೀತಿಯಾಗಿ ಸೌದೆ ಒಲೆಯನ್ನೇ ಯೂಸ್ ಮಾಡ್ತಾರೆ ಕಾಮನ್ ಆಗಿ.